ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಲಕ್ಷ್ಮಣ ಆನೆ ಬಗ್ಗೆ ಕ್ಯಾಪ್ಚರ್ ಮಾಡಿದ ವಿಷಯವನ್ನು ತಿಳಿಸ್ತೀನಿ. 2016ರಲ್ಲಿ ಲಕ್ಷ್ಮಣನನ್ನು ಕೊಡಗಿನ ಕಂಡಕೆರೆ, ಚಟ್ಟಳಿ ಭಾಗದ ಕಂಡಕೆರೆಯಲ್ಲಿ ಸೆರೆ ಹಿಡಿತಾರೆ. ಈ ಲಕ್ಷ್ಮಣ ತುಂಬ ಉಪಟಳ ಮಾಡುತ್ತಿದ್ದ. ಹಾಗೆಯೇ ಒಂದು 3 ಜನರ ಸಾವಿಗೂ ಕಾರಣನಾಗ್ತಾನೆ. ಇದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಆರ್ಡರ್ ಆಗಿರ್ತದೆ. ಆದರೂ ಸ್ವಲ್ಪ ಸಮಯದ ನಂತರ ಪುನಃ ಕ್ಯಾಪ್ಚರ್ ಮಾಡಲೇಬೇಕು ಅಂತೇಳಿ ಒತ್ತಡ ಬಂದಾಗ ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಮಾಡಿರೋದು ನಮ್ಮ ಕ್ಯಾಪ್ಟನ್ ಅಭಿಮನ್ಯು ತಂಡ. ಈ ತಂಡದಲ್ಲಿ ನಮ್ಮ ಧನಂಜಯ, ಕಂಜನ್, ಶ್ರೀರಾಮ ಓಲ್ಡ್ ಮತ್ತು ನಮ್ಮ ಮತ್ತಿಕೂಡದಲ್ಲಿ ಇದ್ದಂಥ ದ್ರೋಣ 2 ಆನೆಗಳು ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದಿರೋದು. ಈ ಆನೆಯನ್ನು ಕ್ಯಾಪ್ಚರ್ ಮಾಡಿ ತಂದು ದುಬಾರೆ ಆನೆ ಶಿಬಿರದಲ್ಲಿ ಪಳಗಿಸ್ತಾರೆ. ಇದರ ಮಾವುತರ ಹೆಸರು ಬಂದು ಸುರೇಶ್ ಅಂತೇಳಿ. ಈಗಲೂ ಅವರೇ ಇದ್ದಾರೆ, ಸುರೇಶ್ ಅವರೇ ಇದ್ದಾರೆ ಲಕ್ಷ್ಮಣನಲ್ಲಿ. ಸುರೇಶ್ ಅವರು ಮಾವುತರು. ಅದೇ ರೀತಿ ಅವರಿಗೆ ಸಹಾಯ ಮಾಡಿದಂಥವರು ಸಿದ್ದರಾಜ್ ಅಂತೇಳಿ. ಅವರು ಈಗಿಲ್ಲ, ಅವರು ಬೇರೆ ಕೆಲಸಕ್ಕೇನೋ ಹೋದ್ರು ಅಂತೇಳಿ ತಿಳಿದು ಬಂತು. 2016 ನವಂಬರ್ ತಿಂಗಳ 17ನೇ ತಾರೀಕು ಕಂಡಕೆರೆಯಲ್ಲಿ ಸೆರೆ ಹಿಡಿದಿರೋದು. ಲಕ್ಷ್ಮಣ ತುಂಬ ಚೆನ್ನಾಗಿದ್ದಾನೆ. ಆಗ ಸ್ವಲ್ಪ ಸಣ್ಣ ಆನೆಯಾಗಿದ್ದೆ, ಈಗ ದಷ್ಟಪುಷ್ಟವಾಗಿ ಬೆಳೆದಿದ್ದಾನೆ. ಈತನಿಗೆ ಎಲ್ಲ ಥರದ ಆನೆ ಕಾರ್ಯಾಚರಣೆ ಆಗಿರ್ಬೋದು, ಹುಲಿ ಕಾರ್ಯಾಚರಣೆ ಆಗ್ಬೋದು, ಎಲ್ಲದರಲ್ಲೂ ಭಾಗವಹಿಸ್ತಿದ್ದಾನೆ. ಅದೇ ರೀತಿ ಈತನು ನಮ್ಮ ಎ ಟೀಮಲ್ಲಿ ಇದ್ದಾನೆ. ಅಭಿಮನ್ಯು ತಂಡದಲ್ಲಿ ಎ ಟೀಮಲ್ಲಿ ಕಾರ್ಯಾಚರಣೆಗೆ ನಿಯೋಜನೆಗೊಂಡಿದ್ದಾನೆ. ವಯಸ್ಸಿನ ಚಿಕ್ಕದು, ಒಂದು 40-42 ವರ್ಷ ವಯಸ್ಸಿರ್ಬೋದು ಅಷ್ಟೇ. ತುಂಬ ದಷ್ಟಪುಷ್ಟವಾಗಿದ್ದಾನೆ. ದಂತಗಳು ಅಷ್ಟೇ, ತೊಟ್ಟಿಲು ಕೊಂಬು ನೋಡಲಿಕ್ಕೆ ತುಂಬ ಸುಂದರವಾಗಿದ್ದಾನೆ. ಹಾಗೆ ಈಗ ದುಬಾರೆಯಿಂದ ಹಾರಂಗಿ ಆನೆ ಶಿಬಿರದಲ್ಲಿದ್ದಾನೆ. ಈಗಲೂ ಸುರೇಶ್ ಅವರೇ ಮಾವುತರಾಗಿ ಕೆಲಸ ಮಾಡ್ತಿದ್ದಾರೆ. ನೀವು ನೋಡ್ಬೋದು, ಕಳೆದ ತಿಂಗಳು ಏನು ನಮ್ಮ ಕಾಡಾನೆ ಕಾರ್ಯಾಚರಣೆ ಭಾಗವಹಿಸಿ ಕಾಡಾನೆ ಜೊತೆ ಒಂದು ಫೈಟಿಗೂ ನಿಲ್ತಾನೆ. ಅಚ್ಚುಕಟ್ಟಾಗಿ ಫೈಟಿಂಗ್ ಸಹ ಮಾಡ್ತಾನೆ. ತುಂಬ ಹುಷಾರಿದ್ದಾನೆ. ನೀವು ಇವನನ್ನು ನೋಡೋದಾದರೆ ಹಾರಂಗಿ ಆನೆ ಶಿಬಿರಕ್ಕೆ ಹೋಗಲೇಬೇಕು. ಹೋದಾಗ ಅಲ್ಲಿ ಕಾಣ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತು ಲಕ್ಷ್ಮಣನನ್ನು ಕಾರ್ಯಾಚರಣೆ ಮಾಡಿ ಹಳೆ ವಿಡಿಯೋ ಕ್ಲಿಪ್ಪಿಂಗ್ ಅವರು ಒಂದನ್ನು ಗೆಳೆಯರು ಕಳಿಸ್ಕೊಟ್ಟಿದ್ದಾರೆ, ನೋಡಿ. ಅದರಲ್ಲಿ ನಾವು ನಮ್ಮ ಶ್ರೀರಾಮ, ಗಜೇಂದ್ರ, ವಿಕ್ರಮ, ದ್ರೋಣ 2, ಕಂಜನ್, ಧನಂಜಯ, ಅಭಿಮನ್ಯು ಎಲ್ಲರನ್ನ ನೋಡ್ಬೋದು. നാളെ കണ്ടക്കാരെ ഞാൻ വിളിച്ച പോവാൻ ടാറ്റ അടുത്ത് വിട്ടതല്ലേ.
ಸೆನ್ಸಿಟಿವ್ ನೋಡಿ ಅವರು ಸೆನ್ಸಿಟಿವ್ ನೋಡಿ ಅವರು ಸೆನ್ಸಿಟಿವ್ ನೋಡಿ ಅವರು ಸೆನ್ಸಿಟಿವ್ ನೋಡಿ ಅವರು Hey,